ನಾಗರ ಪಂಚಮಿ ಆಚರಣೆಯನ್ನು ಮಾಡುವುದರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಪೂರ್ವಜರು ಹೇಳಿಕೊಟ್ಟ ಪದ್ಧತಿ ರೂಢಿಸಿಕೊಂಡು ಬಂದಿರುತ್ತಾರೆ. ಆದರೆ ಈ ಕೆಲವು ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು. ಏಕೆಂದರೆ ಸಕಲ ಮನೆತನದ ದೋಷ ಹೋಗಲಾಡಿಸುವ ನಾಗಪ್ಪ ಎಂದು ಪೂಜಿಸುವಾಗ ನಾಗಪ್ಪನಿಗೆ ಪೂಜಾ ವಿಧಿವಿಧಾನಗಳಿಂದ ತೃಪ್ತಿಪಡಿಸಬೇಕೇ ವಿನಃ ನಾಗಪ್ಪನಿಗೆ ತೊಂದರೆ ಕೊಡುವುದು ತುಂಬಾ ಅಪಚಾರ ಹಾಗೂ ತಪ್ಪು. ವಿಜ್ಞಾನದಿಂದ ನಮಗೆ ತಿಳಿದು ಬಂದಿರುವುದು ಹಾವು ಹಾಲು ಕುಡಿಯುವುದಿಲ್ಲ. ಅದರ ಆಹಾರ ಇಲಿ, ಕಪ್ಪೆ, ಹುಳುಗಳು ಹಾಗೂ ಗಾಳಿಯಷ್ಟೇ. ಹಾವು ರೈತರಿಗೆ ಉಪಕಾರಿಯಾದ ಒಂದು ಜೀವಜಂತು ಹಾಗೂ ಆರಾಧ್ಯ ದೈವವಾಗಿದೆ. ಹಾವುಗಳು ಹಾಲು ಕುಡಿಯುವುದಿಲ್ಲವೆಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹುತ್ತದಲ್ಲಿರುವ ಹಾವಿಗೆ ಹಾಲನ್ನು ಸುರಿದರೆ ಹಾಲು ಮತ್ತು ಹುತ್ತದ ಮಣ್ಣು ಮಿಶ್ರಣಗೊಂಡು ಹಾವು ಉಸಿರುಗಟ್ಟಿ ಸಾಯುವ ಸಂದರ್ಭಗಳಿವೆ ಎನ್ನುತ್ತಾರೆ ತಜ್ಞರು. ಆದ್ದರಿಂದ ತನಿ ಎರೆಯುವ ಹಾಗೂ ಪೂಜೆ ಮಾಡುವ ಎಲ್ಲ ವಿಧಿವಿಧಾನಗಳನ್ನು ತುಂಬಾ ಭಕ್ತಿಯಿಂದ, ಶ್ರದ್ಧೆಯಿಂದ, ಮಡಿಯಿಂದ ಮಾಡುವುದರ ಜೊತೆಗೆ ಹುತ್ತಕ್ಕೆ ಹಾಲು ಹಾಕುವುದು ಹಾವಿಗೆ ತೊಂದರೆಯಾಗುವಂತೆ ಮಾಡುವುದು ತಪ್ಪು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೂ ನಮ್ಮ ಪೂಜಾ ವಿಧಿಗಳನ್ನು ನಾಗರ ಕಟ್ಟೆಯಲ್ಲಿ ಅಥವಾ ಮನೆಯಲ್ಲಿ ನಾಗಪ್ಪನನ್ನು ಮಾಡುವುದು ಬಹಳ ಶ್ರೇಷ್ಠ. ಇದರಿಂದ ನಾಗಪ್ಪನ ಕೃಪೆ ಇನ್ನೂ ಹೆಚ್ಚಾಗುತ್ತದೆ, ಮನೆತನಕ್ಕೆ ಒಳ್ಳೆಯದಾಗುತ್ತದೆ. ನಾಗರ ಪಂಚಮಿ ಹಬ್ಬದಂದು ಏನು ಮಾಡಬೇಕು? 1. ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಆಶೀರ್ವಾದವನ್ನು ಪಡೆಯಲು ಮತ್ತು ದುಷ್ಟರಿಂದ ರಕ್ಷಣೆ ಪಡೆಯಲು ನಾಗದೇವತೆಗಳನ್ನು ಪ್ರಾರ್ಥಿಸಿ ಮತ್ತು ಪೂಜಿಸಿ. 2. ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಹ್ವಾನಿಸಲು ಹಬ್ಬದ ದಿನದಂದು ಉಪವಾಸ ಕೈಗೊಳ್ಳಿ. 3. ನಾಗರ ಪಂಚಮಿಯಂದು ಸರ್ಪ, ಸುಬ್ರಹ್ಮಣ್ಯ, ಶಿವ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸಿ. 4. ಎಲ್ಲಾ ಜೀವಿಗಳನ್ನು ಒಪ್ಪಿಕೊಳ್ಳಿ ಮತ್ತು ಪೂರ್ಣ ಹೃದಯದಿಂದ ಗೌರವಿಸಿ. 5. ಹಾಲು ಮತ್ತು ಹಾಲು ಆಧಾರಿತ ಸಿಹಿ ತಿಂಡಿಗಳನ್ನು ಸರ್ಪ ದೇವತೆಗಳಿಗೆ ಅರ್ಪಿಸಿ. 6. ನಾಗದೇವನ ಪೂಜೆಯ ಸಮಯದಲ್ಲಿ ಅರಿಶಿನವನ್ನು ವಿಶೇಷವಾಗಿ ಬಳಸಬೇಕು. ಧೂಪ ದೀಪಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದ ನಂತರ ನಾಗದೇವತೆಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. 7. ನಾಗದೇವತೆಗೆ ನಿಮ್ಮ ಭಕ್ತಿಯನ್ನು ತೋರಿಸಲು ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿ. 8. ನಾಗರ ಕಲ್ಲನ್ನು ಪೂಜಿಸುವ ಜೊತೆಗೆ ಸಾಧ್ಯವಾದಷ್ಟು ಅಸಹಾಯಕರಿಗೆ ದಾನ ಮಾಡಿ. 9. ಆದಷ್ಟು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಫಲಾಹಾರ ಉತ್ತಮ. 10. ಈ ದಿನ ಯಾವುದೇ ಕೆಟ್ಟ ಆಲೋಚನೆಯಾಗಲಿ ಮತ್ತೊಬ್ಬರಿಗೆ ಕೇಡು ಬಯಸುವುದಾಗಲಿ ಮಾಡಬಾರದು. ನಾಗರ ಪಂಚಮಿಯಂದು ಮಾಡಬಾರದೇನು? 1. ನಾಗರ ಪಂಚಮಿಯ ದಿನ ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ ಮತ್ತು ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ದೂರವಿರಿ. 2. ಮರಗಳನ್ನು ಕತ್ತರಿಸುವುದನ್ನು ಅಥವಾ ಉಳುಮೆ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಆ ಪ್ರದೇಶದಲ್ಲಿ ವಾಸಿಸುವ ಹಾವುಗಳಿಗೆ ಹಾನಿಯಾಗಬಹುದು. 3. ಹೊಲಿಗೆ, ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸುವುದು ಈ ದಿನ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅವುಗಳಿಂದ ದೂರವಿರಿ. ಸೂಜಿಗೆ ದಾರ ಪೋಣಿಸಬೇಡಿ. 4. ಈ ದಿನ ಮಾಂಸ ಅಥವಾ ಮದ್ಯ ಸೇವಿಸಬೇಡಿ. 5. ಯಾರೊಂದಿಗಾದರೂ ಸಂಘರ್ಷ ಅಥವಾ ಮೌಖಿಕ ವಾಗ್ವಾದಗಳನ್ನು ತಪ್ಪಿಸಿ. 6. ಹಾವುಗಳು ಮಾಂಸಾಹಾರಿಗಳು. ಈ ಜೀವಿ ಹಾಲು ಕುಡಿಯುವುದಿಲ್ಲ. ಹಾಗಾಗಿ ಜೀವಂತ ಹಾವಿಗೆ ಹಾಲು ಕೊಡಬೇಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.